ಹಲೋ ನಿಮ್ಮೆಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ಇದು ಒಂದು ರೀತಿ ಸಂಡೇ ಬಜಾರ್ ಫೈಂಡ್ಸ್ ವಿಡಿಯೋನೇ, ಬಟ್ ಇದು ರೆಸ್ಟೋರೇಷನ್ ವಿಡಿಯೋ ಅಲ್ಲ. ಸೊ ನಮ್ಮೆಲ್ರಿಗೂ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇರುತ್ತೆ. ಚಿಕ್ಕ ವಯಸ್ಸಂತಲ್ಲ, ದೊಡ್ಡ ವಯಸ್ಸಲ್ಲೂ ಅಷ್ಟೇ ಒಂದು ಆಸೆ ಇರುತ್ತೆ. ಈ ಟೆಕ್ ಗ್ಯಾಜೆಟ್ಸ್ ಒಳಗಡೆ ಏನಿರುತ್ತೆ, ಇದು ಹೆಂಗೆ ಫಂಕ್ಷನ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಇರುತ್ತೆ ಎಲ್ರಿಗೂ. ಸೊ ಅದೇ ರೀತಿ ನನಗೂ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆಲ್ಲ ನಾನು ಆ್ಯಪಲ್ ಪ್ರಾಡಕ್ಟ್ಸ್ ಒಳಗಡೆ ಏನಿದೆ, ಏನೇನು ಸ್ಪೇರ್ ಪಾರ್ಟ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ರೆಸ್ಟೋರೇಷನ್ ಅಲ್ಲ, ಇದು ಬರೀ ಲೈಕ್ ಕುತೂಹಲ, ಲೈಕ್ ವಾಟ್ ಈಸ್ ಇನ್ಸೈಡ್ ಅನ್ನೋ ಕುತೂಹಲ. ಸೊ ಈ ವಿಡಿಯೋದಲ್ಲಿ ನೋಡೋಣ ಒಂದೊಂದು ಪ್ರಾಡಕ್ಟ್ಸಲ್ಲೂ ಏನೇನಿದೆ ಅಂತ. ಸೊ ನನ್ನ ಹತ್ರ ಸ್ವಲ್ಪ ವಿಂಟೇಜ್ ಮತ್ತು ಕರೆಂಟ್ ಜನ್ರೇಷನಲ್ಲಿ ಯೂಸ್ ಮಾಡೋ ಆ್ಯಪಲ್ ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ ಆ್ಯಪಲ್ ಲ್ಯಾಪ್ಟಾಪ್ ಒಂದಿಲ್ಲ, ಯಾಕಂದರೆ ನನ್ನ ಹತ್ರ ಇಲ್ಲ ಅದು. ಸೊ ಬೇರೆ ಒಂದು 4-5 ಐಟಮ್ಸ್ ಇದೆ. ಅದರಲ್ಲಿ ಒಳಗೆ ಏನೇನಿದೆ ಅದನ್ನು ನಿಮಗೆ ಕ್ಲಿಯರಾಗಿ ನಾನು ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಆ್ಯಂಡ್ ವಿಡಿಯೋ ಒಳಗೆ ಹೋಗೋ ಮುಂಚೆ ನಾನು ಏನೇನು ಡಿವೈಸ್ನ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಅಂತ ಒಂದು ಗ್ಲಿಮ್ಸ್ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಈ ಒಂದು ಆ್ಯಪಲ್ ಐಪಾಡು. ಇದು ತುಂಬಾ ಹಳೆ ಐಪಾಡ್, ನೀವು ನೋಡ್ಬೋದು ಆ್ಯಪಲ್ದು. ಸೊ ಇದ್ರೊಳಗೆ ಏನಿದೆ ಅಂತ ನೋಡೋಣ. ಇದಾದಮೇಲೆ ಆ್ಯಪಲ್ದು ಐಫೋನು, ಇದು ಒಡೆದೋಗಿದೆ. ಸೊ ಇದು 5S ಅನ್ನೋ ಮಾಡಲು. ಸೊ ಈ ಮಾಡಲ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಏನೇನಿದೆ ಅಂತ. ಅದಾದಮೇಲೆ ಇನ್ನೂ ಸ್ವಲ್ಪ ಹಳೇದು ಆ್ಯಪಲ್ 4. ಸೊ ಇದು ನೋಡ್ಬೋದು ನೀವು, ಫುಲ್ ಚಿಂದಿ ಚಿತ್ರಣ ಆಗ್ಬಿಟ್ಟಿದೆ. ಇದೂ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಒಳಗೆ ಏನೇನಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಜನ್ರೇಷನ್ನು ಆ್ಯಪಲ್ 6. ಸೊ ಇದು 6S 6 ಗೊತ್ತಿಲ್ಲ, 6 ಅನಿಸುತ್ತೆ. ಸೊ ಇದೂ ಅಷ್ಟೇ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಏನೇನಿದೆ ಅಂತ. ಅದಾದಮೇಲೆ ನೆಕ್ಸ್ಟು ಈ ಐಪಾಡು, ಇದು ಡಿಸ್ಪ್ಲೇ ಒಡೆದೋಗಿದೆ. ಸೊ ಈ ಐಪಾಡ್ ಒಳಗೆ ಏನೇನಿದೆ. ಅದಾದಮೇಲೆ ಈ ಒಂದು ಆ್ಯಪಲ್ದು ಪವರ್ ಬ್ಯಾಂಕು. ಇದು ಆ್ಯಕ್ಚುಲಿ ಆ್ಯಪಲ್ದ ಇಲ್ವಾ ಅಂತ ನನಗೆ ಐಡಿಯಾ ಇಲ್ಲ. ಸೊ ಇದನ್ನು ಓಪನ್ ಮಾಡಿ ಒಳಗಡೆ ಇರೋ ಸ್ಪೇರ್ ಪಾರ್ಟ್ಸಲ್ಲಿ ಎಲ್ಲಾದರೂ ಆ್ಯಪಲ್ ಲೋಗೋ ಇದ್ದರೆ ಇದು ಆ್ಯಪಲ್ದೆ. ಸೊ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಏನಂತ. ಅದಾದಮೇಲೆ ಇನ್ನೂ ಸ್ವಲ್ಪ ಹಳೆಯ ಐಪಾಡು, ಇದು ಆ್ಯಪಲ್ ಲೋಗೋ ಇದೆ, ಬಟ್ ಇದು ಆ್ಯಪಲ್ಲ ಗೊತ್ತಿಲ್ಲ. ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಏನಂತ. ಅದಾದಮೇಲೆ ಲಾಸ್ಟು ಈ ಆ್ಯಪಲ್ ಮೌಸು. ಇದು ಮಾತ್ರ ಈ ಜನ್ರೇಷನ್ ತಕ್ಕಂಗೆ ಇರುತ್ತೆ ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಆ್ಯಪಲ್ ಐಪಾಡ್ ಶಫಲ್ ಅಂತ. ಇದು ಶಫಲ್ ಇನ್ನ ಸೆಕೆಂಡ್ ಜನರೇಷನ್ ಆ್ಯಂಡ್ ಇದರಲ್ಲೇ 1 GB ಇನ್ಬಿಲ್ಟ್ ಬರ್ತಾ ಇತ್ತು. ಸೊ ಬನ್ನಿ ಇವಾಗ ಇದನ್ನ ಓಪನ್ ಮಾಡೋಣ. ಇದನ್ನ ಓಪನ್ ಮಾಡೋಕ್ಕೆ ನಾನು ಕಟಾನಾನ ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ಆ ವೈಟ್ ಕಲರ್ ಕ್ಯಾಪ್ ಏನಿದೆ ಅದನ್ನ ರಿಮೂವ್ ಮಾಡಬೇಕು. ಅದು ರಿಮೂವ್ ಮಾಡಿದ ತಕ್ಷಣ ನಿಮಗೆ ಒಳಗಡೆ ಸ್ಕ್ರೂ ಇರುತ್ತೆ, ಸ್ಕ್ರೂನ ಬಿಚ್ಚಬೇಕು. ಸ್ಕ್ರೂಸ್ ಬಿಚ್ಚಾದ್ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಬರುತ್ತೆ ಅಲ್ಲಿ. ಆ ಸ್ಟೀಲ್ ಪ್ಲೇಟ್ ನ ತೆಗೆದ್ರೆ ಮಾತ್ರ ಒಳಗಿನ ಬೋರ್ಡ್ ನೀವು ತೆಗಿಬಹುದು. ಸ್ಟೀಲ್ ಪ್ಲೇಟ್ ತೆಗ್ದಾದ್ಮೇಲೆ ಹಿಂದ್ಗಡೆ ಇರೋ ವೈಟ್ ಪ್ಯಾನಲ್ ನ ತೆಗಿಬೇಕು. ಆ ವೈಟ್ ಪ್ಯಾನಲ್ ಅಲ್ಲೇ ನಿಮ್ಗೆ ಆನ್ ಆಫ್ ಸ್ವಿಚ್ ಮತ್ತೆ ಶಫಲ್ ಸ್ವಿಚ್ ಇರುತ್ತೆ. ಅದ್ ತೆಗ್ದಾದ್ಮೇಲೆ ಬೋರ್ಡ್ ನ ಸ್ಲೈಟ್ ಆಗಿ ಪುಷ್ ಮಾಡಿದ್ರೆ ಬೋರ್ಡ್ ಆಚೆ ಬಂದ್ಬಿಡುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬೋರ್ಡ್ ಹಿಂದ್ಗಡೆ ಒಂದು ಸ್ಪೇಸ್ ಖಾಲಿ ಆಗಿದೆಯಲ್ಲ, ಇಲ್ಲೇ ಆಕ್ಚುಲಿ ಬ್ಯಾಟ್ರಿ ಬರೋದು. ನಾನು ಇದ್ರದ್ದು ಬ್ಯಾಟ್ರಿ ಆಲ್ರೆಡಿ ಬಿಚ್ಚಿದ್ದೆ, ಯಾಕಂದ್ರೆ ಅದು ಊದ್ಕೊಂಡಿತ್ತು. ಬ್ಯಾಟ್ರಿ ಸ್ಪಾಟ್ ಪಕ್ಕದಲ್ಲೇ ನಿಮ್ಗೆ ಇಯರ್ಫೋನ್ ಹಾಕೋ ಜಾಗ ಸಿಗುತ್ತೆ. ಅದ್ರ ಹಿಂದ್ಗಡೆ ಏನ್ ನೋಡ್ತಾ ಇದೀರಾ ಅದೇ ಮೇನ್ ಚಿಪ್. ಅಂಡ್ ಈ ಇಯರ್ಫೋನ್ ಹಾಕೋ ಜಾಗದಲ್ಲೇ ನೀವು ಚಾರ್ಜಿಂಗ್ ಕೂಡ ಹಾಕ್ಬೇಕು. ಹಿಂದ್ಗಡೆ ನಿಮ್ಗೆ ವಾಲ್ಯೂಮ್ ಪ್ಲೇ ಪಾಸ್ ಬಟನ್ ಬಂದ್ಬಿಡುತ್ತೆ. ಐಪಾಡ್ ಶಫಲಿನ ಸ್ಪೇರ್ ಚೆನ್ನಾಗಿದೆ ನೋಡಕ್ಕೆ. ಸೊ ಬನ್ನಿ ಇದನ್ನ ಇವಾಗ ಕ್ಲೋಸ್ ಮಾಡ್ಬಿಟ್ಟು ಸೈಡ್ ಇಡೋಣ. ಓಪನ್ ಮಾಡಿ ಸೇಮ್ ಮೆಥಡ್ ಅಲ್ಲೇ ಕ್ಲೋಸ್ ಮಾಡ್ಬಿಟ್ವಿ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಐಫೋನ್ 4. ಇದನ್ನ ಕಂಪ್ಲೀಟ್ ಆಗಿ ಡಿಸ್ಮ್ಯಾಂಟಲ್ ಮಾಡಿ ಏನೇನಿದೆ ಸ್ಪೇರ್ ಪಾರ್ಟ್ಸ್ ಅಂತ ತೋರಿಸ್ತೀನಿ ಬನ್ನಿ. ಐಫೋನ್ ನ ಡಿಸ್ಮ್ಯಾಂಟಲ್ ಮಾಡ್ಬೇಕಂದ್ರೆ ಕೆಳಗೆ 2 ಸ್ಕ್ರೂಸ್ ಇರುತ್ತೆ. ಆ ಸ್ಕ್ರೂಸ್ ನ ಫಸ್ಟ್ ನಾವು ತೆಗಿಬೇಕು. ಸೊ ನೀವು ನೋಡಬಹುದು ಚಾರ್ಜಿಂಗ್ ಪೋರ್ಟ್ ಪಕ್ಕದಲ್ಲೇ 2 ಸ್ಕ್ರೂಸ್ ಇದೆ. ಆ ಸ್ಕ್ರೂಸ್ ನ ಫಸ್ಟ್ ತೆಗ್ಬಿಟ್ಟು ಆಮೇಲೆ ಓಪನ್ ಮಾಡಬೇಕು. ಈ ಒಂದು ಸ್ಕ್ರೂಸ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಯೂಶುವಲ್ ಸ್ಕ್ರೂಸ್ ಗಿಂತ. ಸೊ ಟೂಲ್ ಕಿಟ್ ಅಂತೂ 100% ರಿಕ್ವೈರ್ಡ್. ಈ ಒಂದು ಸ್ಕ್ರೂಸ್ ಏನಿದೆ ಇದಕ್ಕೆ ಒಂಥರ ಕೋಟಿಂಗ್ ಕೊಟ್ಟಿರ್ತಾರೆ. ಸೊ ನೀವು ಫೋನ್ ಯೂಸ್ ಮಾಡೋ ಟೈಮ್ ಅಲ್ಲಿ ಆ ಸ್ಟ್ಯಾಟಿಕ್ ಶಾಕ್ ಏನಿದೆ ಅದು ನಿಮ್ಗೆ ಪ್ರಾಬ್ಲಮ್ ಕೊಡಲ್ಲ. ಸ್ಕ್ರೂಸ್ ಬಿಚ್ ಆದ್ಮೇಲೆ ಡಿಸ್ಪ್ಲೇನ ಸ್ಲೋ ಆಗಿ ತೆಗಿಬೇಕು. ಬಟ್ ಈ ಮಾಡೆಲ್ ಅಲ್ಲಿ ಡಿಸ್ಪ್ಲೇನ ಕಂಪ್ಲೀಟ್ ಆಗಿ ತೆಗಿಯಕ್ಕಾಗಲ್ಲ. ಸೊ ಫಸ್ಟ್ ಹಿಂದಿನ ಪ್ಯಾನಲ್ ನ ತೆಗಿಬೇಕು. ಸೊ ಈ ಬ್ಲೇಡ್ ತರ ಇರೋ ಟೂಲ್ಸ್ ಇಂದ ನೀವು ಎಲ್ಲಾ ಕಡೆ ಇರೋ ಲಾಕ್ ನ ಫಸ್ಟ್ ತೆಗಿಬೇಕು. ತೆಗ್ದಾದ್ಮೇಲೆ ಹಿಂದಿನ ಪ್ಯಾನಲ್ ನಿಮ್ಗೆ ಓಪನ್ ಆಗ್ಬಿಡುತ್ತೆ ಈಸಿಯಾಗಿ. ಓಪನ್ ಮಾಡಿದ ತಕ್ಷಣ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಬ್ಯಾಟ್ರಿನ ಬಿಚ್ಚಬೇಕು. ಬ್ಯಾಟ್ರಿನ ಬಿಚ್ಚಬೇಕಂದ್ರೆ ಈ ಕನೆಕ್ಟರ್ ನ ತೆಗಿಬೇಕು ಫಸ್ಟ್. ಇದೇನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಐಫೋನಿನ ಸ್ಪೇರ್ ಪಾರ್ಟ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ. ಬಟ್ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಆತರ ಇಲ್ಲ. ಸ್ವಲ್ಪ ಮುಂಚೆ ಒಂದು ಶೀಟ್ ಎತ್ತಿ ತೋರಿಸ್ತಿದ್ದೆ. ಆ ಒಂದು ಶೀಟ್ ನ ನೀವು ಆಕ್ಚುಲಿ ಪುಲ್ ಮಾಡ್ಬೇಕು, ಅವಾಗ್ಲೇ ಬ್ಯಾಟ್ರಿ ಆಚೆ ಬರೋದು. ಇದ್ರಲ್ಲಿ ಆ ಕಾರ್ಯಕ್ರಮ ಆಲ್ರೆಡಿ ನಡೆದಿದೆ ಅನ್ಸುತ್ತೆ. ನೆಕ್ಸ್ಟ್ ಸ್ಟೆಪ್ ಎಲ್ಲ ಸ್ಕ್ರೂಸ್ ನ ಬಿಚ್ಚಬೇಕು. ಅಂಡ್ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂದ್ರೆ ಸ್ಕ್ರೂಸ್ ಎಲ್ಲ ಒಂದೊಂದು ಶೇಪ್ ಅಲ್ಲಿ ಇರುತ್ತೆ. ಸೊ ಯಾವ್ದು ಎಲ್ಲಿ ಹೋಗುತ್ತೆ ಅಂತ ನೋಡ್ಕೋಬೇಕು. ಸ್ಕ್ರೂಸ್ ಬಿಚ್ಚಾದ್ಮೇಲೆ ಈ ಸ್ಪೀಕರ್ ನ ತೆಗಿಯೋಣ ಆಚೆ. ಐಫೋನ್ ಅಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಎಲ್ಲೂ ನಿಮ್ಗೆ ವೈರ್ಸ್ ನೋಡಕ್ ಸಿಗಲ್ಲ. ಎಲ್ಲಾ ಪಾರ್ಟ್ಸ್ ಪಿನ್ಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸ್ಪೀಕರ್ ಬಿಚ್ಚಿದ್ಮೇಲೆ ನೆಕ್ಸ್ಟ್ ಕ್ಯಾಮ್ರಾನ ತೆಗಿಯೋಣ ಆಚೆ. ಅದು ಕೂಡ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ. ಇದರಲ್ಲಿ ಡಿಸ್ಪ್ಲೇ ಕೇಬಲ್ ತೆಗಿಬೇಕಂದ್ರೆ ಇಡೀ ಪ್ಯಾನಲ್ ನ ತೆಗಿಬೇಕು. ಅಷ್ಟೆಲ್ಲ ರಿಸ್ಕ್ ಯಾಕೆ? ಸ್ಪೀಕರ್ ಮೇಲಿರೋ ಬೋರ್ಡ್ ಏನ್ ನೋಡ್ತಾ ಇದೀರಾ ಆ ಬೋರ್ಡೇ ಮದರ್ ಬೋರ್ಡ್. ಅಷ್ಟೇ ಅಲ್ಲ ಸಿಮ್ ಟ್ರೇ ಕೂಡ ಅಲ್ಲೇ ಬಂದ್ಬಿಡುತ್ತೆ. ಇವಾಗ ಇದನ್ನ ಮತ್ತೆ ಇದ್ದಿದ್ದ ಹಾಗೆ ಫಿಟ್ ಮಾಡ್ಬಿಟ್ಟು ಸೈಡ್ ಇಡೋಣ.
ಇವಾಗ ನೀವು ನೋಡ್ತಾ ಇರೋದು ಐಫೋನ್ 5s. ಇದು ಡಿಸ್ಪ್ಲೇ ಆಲ್ರೆಡಿ ಹೊಡೆದೋಗಿದೆ. ಕ್ರೂಸ್ ನಾನು ಆಲ್ರೆಡಿ ಬಿಚ್ಚಿದೀನಿ, ಡಿಸ್ಪ್ಲೇ ಎತ್ತಿದ್ರೆ ಸಾಕು. ಬ್ಯಾಟ್ರಿ ಆಲ್ರೆಡಿ ಡಿಸ್ಕನೆಕ್ಟ್ ಆಗಿದೆ. ಡಿಸ್ಪ್ಲೇಗೆ 3 ಪಿನ್ಸ್ ಬರುತ್ತೆ, ಅದನ್ನ ಡಿಸ್ಕನೆಕ್ಟ್ ಮಾಡಾಯ್ತು. ಡಿಸ್ಪ್ಲೇ ಹೊಡೆದೋದ್ರು ಈ ಹೋಮ್ ಬಟನ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ನೀವು ಹೊಸ ಡಿಸ್ಪ್ಲೇ ತಂದ್ರೂ ಈ ಹೋಮ್ ಬಟನ್ ಏನಿದೆ ಅದು ಮಾತ್ರ ಸಿಗಲ್ಲ ಆಚೆ. ಇವಾಗ ಬ್ಯಾಟ್ರಿನ ಬಿಚ್ಚೋಣ ಬನ್ನಿ. ಬ್ಯಾಟ್ರಿ ಕೆಳಗಿರೋ ಗ್ಲೋನ ಆಲ್ರೆಡಿ ತೆಗ್ಬಿಟ್ಟಿದ್ದಾರೆ. ಚಿಪ್ಸೆಟ್ ನೋಡಬಹುದು ನೀವು, A7 ಅಂತ ಇದೆ ಇದರಲ್ಲಿ. ಆಪಲ್ ಮೊಬೈಲ್ಸ್ಗೆಲ್ಲ A series ಚಿಪ್ಸೆಟ್ ಬಂದ್ಬಿಡುತ್ತೆ. ಮತ್ತೆ ಸ್ಪೀಕರ್, ಮೈಕ್ರೋಫೋನ್, ಕ್ಯಾಮ್ರಾ ಎಲ್ಲ ನೀವು ಇಲ್ಲೇ ನೋಡಬಹುದು. ಎಲ್ಲ ಐಫೋನ್ಸ್ ಎಲ್ಲ ಬೋರ್ಡ್ ಸೈಜ್ ಮಾತ್ರ ಅಷ್ಟೇ ಇರುತ್ತೆ ಅಂಡ್ ನೀಟಾಗಿ ಪ್ರೆಸೆಂಟ್ ಮಾಡಿರ್ತಾರೆ. ಬನ್ನಿ ಇವಾಗ ಮತ್ತೆ ಇದನ್ನ ಫಿಕ್ಸ್ ಮಾಡ್ಬಿಟ್ಟು ಹಂಗೆ ಸೈಡ್ ಅಲ್ಲಿ ಇಡೋಣ. ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಐಫೋನ್ 6. ಇದು ಫಸ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ದ ಫೋನು. ಇದಕ್ಕೂ ಅಷ್ಟೇ ಹಿಂದ್ಗಡೆ ಇರೋ ಸ್ಕ್ರೂಸ್ ನ ತೆಗಿಬೇಕು ಫಸ್ಟ್. ಡಿಸ್ಪ್ಲೇ ಲಾಕ್ಸ್ ಇರುತ್ತೆ, ಸೊ ಲಾಕ್ಸ್ ತೆಗಿಬೇಕು ನೀವು ಫಸ್ಟ್. ಈ ಒಂದು ಹೋಮ್ ಬಟನ್ ಏನ್ ನೋಡ್ತಾ ಇದೀರಾ, ಇದು ಟಚ್ ಐಡಿ ಜೊತೆ ಬರುತ್ತೆ. ಇದು ನಿಮ್ಗೆ ಸ್ಪೇರ್ ಎಲ್ಲೂ ಸಿಗಲ್ಲ. ಇದರಲ್ಲಿ ಚಿಪ್ಸೆಟ್, ರ್ಯಾಮ್ ಎಲ್ಲ ನೋಡಬಹುದು ನೀವು. ಅಂಡ್ ಈ ಪೋಕೋ ಕನೆಕ್ಟರ್ಸ್ ಏನಿದೆ ಅದನ್ನ ಶೀಲ್ಡ್ ಹಾಕಿ ಲಾಕ್ ಮಾಡಿರ್ತಾರೆ. ಈ ಒಂದು ಡಿಸ್ಪ್ಯಾಂಟಲ್ ನ ನೀವು ಎಂಜಾಯ್ ಮಾಡಿರ್ತೀರಾ ಅನ್ಕೊಂತೀನಿ. ಸೊ ಬನ್ನಿ ಇದನ್ನ ಲಾಕ್ ಮಾಡಿ ಸೈಡ್ ಇಡೋಣ. ಇದಾದ್ಮೇಲೆ ನೆಕ್ಸ್ಟ್ ನಾವು ಐಪಾಡ್ ನ ನೋಡೋಣ ಓಪನ್ ಮಾಡಿ. ಇದು ಐಪಾಡ್ ಟಚ್ನ 3rd ಜನರೇಷನ್. ಇದರಲ್ಲಿ ನಿಮ್ಗೆ ಕ್ಯಾಮ್ರಾ ಬರಲ್ಲ. ಓಪನ್ ಮಾಡೋ ಮುಂಚೆ ಡಿಸ್ಪ್ಲೇ ಒಳಗೆ ಎಥನಾಲ್ ಹಾಕಿ ಗ್ಲೂ ನ ರಿಲೀಸ್ ಮಾಡಬೇಕು. ಆಮೇಲೆ ಈ ತರ ಬ್ಲೇಡ್ಸ್ ಹಾಕಿ ಇದನ್ನ ಸ್ಲೋ ಆಗಿ ಓಪನ್ ಮಾಡಬೇಕು. ಐಪಾಡ್ಸ್ ಅಲ್ಲಿ ನಿಮ್ಗೆ ಟಚ್ ಅಂಡ್ ಡಿಸ್ಪ್ಲೇ ಸಪರೇಟ್ ಆಗಿ ಬಂದ್ಬಿಡುತ್ತೆ. ಈ ಡಿಸ್ಪ್ಲೇ ನ ತೆಗೆಯೋ ಟೈಮ್ ಅಲ್ಲಿ ಡಿಸ್ಪ್ಲೇ ಕ್ರಾಕ್ ಆಗೋಯ್ತು. ಒಳಗೆ ವಾಟರ್ ಡ್ಯಾಮೇಜ್ ಆಗಿ ಅಂಟ್ಕೊಂಡಿತ್ತು ಇದು. ಅದಕ್ಕೆ ನಾನು ಎಷ್ಟು ಪ್ರೆಷರ್ ಕೊಟ್ಟರು ಓಪನ್ ಆಗಿಲ್ಲ ಇದು. ಸೊ ನೀವೇ ನೋಡಬಹುದು ಇಲ್ಲಿ ಡ್ಯಾಮೇಜ್ ಆಗಿದೆ ಡಿಸ್ಪ್ಲೇ. ಈ ಒಂದು ಪ್ಯಾನಲ್ ನ ತೆಗೆದ್ಬಿಟ್ಟು ಒಳಗಡೆ ಇರೋ ಪಾರ್ಟ್ಸ್ ನ ತೋರ್ಸೋಣ ಅಂತ ಟ್ರೈ ಮಾಡಿದೆ. ಬಟ್ ಪ್ಯಾನಲ್ ಫುಲ್ ರಸ್ಟ್ ಹಿಡಿದಿತ್ತು, ಸೊ ಓಪನ್ ಆಗಿಲ್ಲ ಇದು. ರಸ್ಟ್ ಕ್ಲೀನರ್ ಹಾಕಿ ಓಪನ್ ಮಾಡಬಹುದು, ಬಟ್ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ನಾನು ಓಪನ್ ಮಾಡಕ್ ಹೋಗಿಲ್ಲ. ಮತ್ತೆ ನೀವೇ ನೋಡಬಹುದು ನಾನು ಏನೇನ್ ಸರ್ಕಸ್ ಮಾಡ್ತಾ ಇದೀನಿ, ಆ ತುಕ್ಕಿಡ್ದಿರೋ ಸ್ಕ್ರೂಸ್ ನ ಓಪನ್ ಮಾಡಕ್ಕಂತ. ಈ ತರ ಡಿವೈಸಸ್ ಕಂಪ್ಲೀಟ್ ಆಗಿ ಸೀಲ್ಡ್ ಆಗಿರುತ್ತೆ, ಆದ್ರೂ ನೀರ್ ಹೆಂಗ್ ಒಳಗೋಗುತ್ತೆ ಅಂತಾನೆ ಐಡಿಯಾ ಇರಲ್ಲ. ಎಷ್ಟೇ ತಿರ್ಗಿಸಿದ್ರು ನಾನ್ ನಿನ್ನ ಬಿಡಲಾರೆ ಅಂತ ಐಪಾಡ್ ಕಿರ್ಚಿ ಹೇಳ್ತಾ ಇದೆ. ಹಿಂದೆಯಿಂದ ಹೇಳ್ತೀನಿ ನೋಡಿ, ಇಲ್ಲಿ ಪ್ರೊಸೆಸರ್ ಬಂದ್ಬಿಡುತ್ತೆ. ಇದರಲ್ಲಿ ಬೋರ್ಡ್ ಎಲ್ ಶೇಪ್ ಅಲ್ಲಿ ಬಂದ್ಬಿಡುತ್ತೆ ಆಸ್ ಯೂಶುವಲ್. ಸೊ ಅಸೆಂಬಲ್ ಮಾಡಿ ಸೈಡ್ ಇಟ್ಟೆ. ಇವಾಗ ನೀವೇನ್ ನೋಡ್ತಾ ಇದೀರಾ, ಇದು ಕೂಡ ಆಪಲ್ ಐಪಾಡ್ ಅಂತ ಬರ್ದಿತ್ತು. ನನಗ್ ಮುಂಚೆಯಿಂದಾನೇ ಇದ್ರ ಮೇಲೆ ಡೌಟ್ ಇತ್ತು ಗುರು. ಯಾವ್ದೇ ಆಪಲ್ ಡಿವೈಸಸ್ ಈ ತರ ಓಪನ್ ಆಗಲ್ಲ. ಹಿಂದೆ ಶೀಟ್ ತಗಡಲ್ ಕೊಟ್ಟಿದ್ರು ನೋಡಿ, ಹೆಂಗ್ ಹಾರೋಯ್ತಂತ. ಒಳಗಡೆ ಇದು ಆಪಲ್ ಅಲ್ಲ ಅಂತ. ಪ್ಯಾನಲ್ ಅಲ್ಲಿ ನೋಡಿ ಆಪಲ್ ಲೋಗೋನ ಹೆಂಗ್ ಹಾಕಿದಾರೆ ಅಂತ. ಬೋರ್ಡ್ ಮತ್ತೆ ಡಿಸ್ಪ್ಲೇನ ತೆಗಿಯೋಣ ಅಂತ ಬಿಚ್ಚಿ ನೋಡಿದೆ. ಡಿಸ್ಪ್ಲೇ ಅಂತೂ ಹೇಳೋದೇ ಬೇಡ, ವರ್ಸ್ಟ್ ಕ್ವಾಲಿಟಿ. ಬ್ಯಾಟ್ರಿ ಕೂಡ ಯಾವ್ದೋ ಲೋಕಲ್ ಬ್ಯಾಟ್ರಿ ಹಾಕಿದ್ದಾರೆ. ಆಪಲ್ ಡಿವೈಸಸ್ ಅಲ್ಲಿ ವೈರ್ ಬರೋದೇ ಇಲ್ಲ. ಬೋರ್ಡ್ ನ ನೀವೇ ನೋಡಬಹುದು, ಏನಿಲ್ಲ ಬೋರ್ಡ್ ಅಲ್ಲಿ. ಇದರಲ್ಲಿ ಪ್ರಾಸೆಸರ್ ಹುಡ್ಕಕ್ಕೆ ನನ್ ತುಂಬಾ ಹೊತ್ತಾಯ್ತು. ಪ್ರಾಸೆಸರೇ ಇಲ್ಲ ಇದ್ರಲ್ಲಿ. ಯಾವ್ದೋ ಚಿಕ್ಕ ಸೈಜ್ ಅಲ್ಲಿರೋ ಚಿಪ್ ನ ಇದರಲ್ಲಿ ಹಾಕಿ ಯಾಮಾರ್ಸಿದ್ದಾರೆ. ಈ ತರ ಬ್ಯಾಟ್ರಿಗಳು ತುಂಬಾ ಹುಷಾರಾಗಿರ್ಬೇಕು ಗುರು. ಯಾವಾಗ ಬಸ್ಟ್ ಆಗುತ್ತೆ ಅಂತಾನೆ ಐಡಿಯಾ ಇರಲ್ಲ. ಸರಿ ನೀನ್ ಬಂದಿದ್ದ ಜಾಗಕ್ಕೆ ಹೋಗಪ್ಪ ಅಂತ ಡಿಸ್ಪ್ಲೇನ ಕೂರ್ಸ್ಬಿಟ್ಟೆ. ಆಪಲ್ ಫೇಕ್ ಪ್ರಾಡಕ್ಟ್. ಇದನ್ನ ಹಂಗೆ ಇರೋ ತರ ಅಸೆಂಬಲ್ ಮಾಡ್ಬಿಟ್ಟು ಸೈಡಿಗೆ ಎಸ್ಬಿಟ್ಟೆ. ಕರೆಂಟ್ ಜನರೇಷನ್ ಅಲ್ಲಿರೋ ಆಪಲ್ ಪ್ರಾಡಕ್ಟ್. ಇದು ಒಂದು ಮ್ಯಾಕ್ಸೇಫ್ ಚಾರ್ಜರ್. ಇದನ್ನ ಬಿಚ್ಚಕ್ಕೆ ಈ ವೈಟ್ ಕಲರ್ ಪ್ಯಾನಲ್ ಏನಿದೆ ಅದನ್ನ ಬಿಚ್ಚಬೇಕು ಫಸ್ಟ್. ಒಳಗ್ ನೋಡಿದ ತಕ್ಷಣ ಫುಲ್ ವೈರ್ಸ್ ಗುರು. ಆಪಲ್ ಪ್ರಾಡಕ್ಟ್ಸ್ ಇರೋ ಯಾವ್ದೇ ಲಕ್ಷಣ ಇಲ್ಲ ಇದರಲ್ಲಿ. ಆ ಒಂದು ವೈರ್ಲೆಸ್ ಪ್ಯಾಡಿಗೆ ಹೋಗೋ ಕಾಯಿಲ್ ನೋಡಿ, ಚೀಚಿ. ಇದು ನಿಜವಾಗ್ಲೂ ಆಪಲ್ ಇಲ್ವಾ ಅಂತಾನೆ ಗೊತ್ತಿಲ್ಲ. ಅಸೆಂಬಲ್ ಮಾಡಿ ಸೈಡಿಗೆ ಎಸ್ದಿದ್ದೆ ಸರಿ. ನೆಕ್ಸ್ಟ್ ನಮ್ ಕೈಯಲ್ಲಿ ಆಪಲ್ ಮೌಸ್ ಕರೆಂಟ್ ಜನರೇಷನ್. ಇದು ಅಟ್ ಲೀಸ್ಟ್ ಫೇಕ್ ಅಲ್ಲ, ಒರಿಜಿನಲ್ ಅಂತ ಹೇಳಪ್ಪ. ಇದನ್ನ ತೆಗಿಯಕ್ಕೆ ಫಸ್ಟ್ ರಬ್ಬರ್ ಪ್ಯಾಡ್ಸ್ ನ ತೆಗೆದು ಈ ಪ್ಯಾನಲ್ ನ ಹಿಂಗ್ ಬಿಚ್ಚಬೇಕು. ಒಳಗಡೆ ಫುಲ್ ಸೀಲ್ಡ್ ಗುರು. ಏನೇನೋ ಮಾಡಿ ನೋಡಿದೆ, ಓಪನ್ ಮಾಡಕ್ ಕಷ್ಟ ಆಯ್ತು. ಮತ್ತೆ ಇದ್ದಿದ್ದ ಹಾಗೆ ಫಿಟ್ ಮಾಡ್ಬಿಟ್ಟೆ. ಆದ್ರೆ ರಬ್ಬರ್ ಪ್ಯಾಡ್ಸ್ ನ ಕೂರ್ಸಕ್ ಮಾತ್ರ ಆಗೇ ಇಲ್ಲ. ಇವಾಗ ನಾನು ನಿಮ್ ತೋರ್ಸಕ್ ಹೋಗ್ತಾ ಇರೋದು ಆಪಲ್ ಪ್ರಾಡಕ್ಟ್ ಅಲ್ಲಿ ಒಂದು ಬೋನಸ್. ಇದು ಬಂದು ಆಪಲ್ ಮ್ಯಾಕ್ ಮಿನಿ 2nd ಜನರೇಷನ್. ಈ ಜನರೇಷನ್ ಅಲ್ಲಿ ಮಾತ್ರ ನೀವು ಇಷ್ಟೊಂದು ಪೋರ್ಟ್ಸ್ ನ ನೋಡಬಹುದು. ಬೇರೆದ್ರಲ್ಲೆಲ್ಲ ಪೋರ್ಟ್ಸ್ ಕಮ್ಮಿ ಮಾಡ್ತಾನೆ ಹೋದ್ರು. ಇದನ್ನ ಹೀಗೆ ಬಿಚ್ಬಿಟ್ಟು, ಏನಪ್ಪ ಇದು ಇಷ್ಟ ಚಿಕ್ಕ ಡಿವೈಸ್ ಅಲ್ಲಿ DVD ಡ್ರೈವ್. ಹೆಸರನ್ನ ಗೌಡ ಗಡ್ಡಪ್ಪ. ಅದಕ್ಕೆ ಎಷ್ಟು ಗಡ್ಡ ಬಿಟ್ಕೊಂಡಿದ್ಯಾ? ನಿಮ್ದು ಗಡ್ಡ ನೋಡಿ ಹೆದರ್ ಬಿಟ್ಟಿದ್ನಲ್ಲ. ಶೋರೂಮಲ್ಲಿ ನೋಡೆ ಈ ಪಾರ್ಟಿ ಎದ್ಕೊಳ್ಳೋನು. ಗೋಡನಲ್ಲಿ ನೋಡಿದ್ರೆ ಯಾವ ಪಾರ್ಟಿ ಎದ್ಕತ್ತೀಯೋ. ಇದ್ರಲ್ಲಿ DVD ಡ್ರೈವ್ ಕೊಟ್ಟಿದ್ದಾನೆ ಅಂದ್ರೆ ಎದುರ್ಕೊಳ್ಳೇಬೇಕು. ಕ್ರೂಸ್ ಬಿಚ್ಚಿ ಸ್ಲೈಡ್ ಮಾಡಿದ್ರೆ ಇದು ಓಪನ್ ಆಗ್ಬಿಡುತ್ತೆ. ನೋಡಪ್ಪ ಇಷ್ಟು ದೊಡ್ಡ ಹಾರ್ಡ್ ಡಿಸ್ಕ್ ಇಟ್ಟಿದ್ದಾನೆ ಇದ್ರಲ್ಲಿ. ಇದಕ್ಕೂ ಅಷ್ಟೇ ಸ್ಕ್ರೂಸ್ ಬಿಚ್ಚಬೇಕು. ಸ್ಕ್ರೂಸ್ ಬಿಚ್ಚಾದ್ಮೇಲೆ ಈ ಪ್ಲಾಸ್ಟಿಕ್ ಫ್ರೇಮ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬಿಚ್ಚಬೇಕು. ಇದನ್ನ ಡಿಸ್ಕನೆಕ್ಟ್ ಮಾಡಿ ಕಂಪ್ಲೀಟ್ ಆಗಿ ಬಿಚ್ಚಾದ್ಮೇಲೆ ಹಾರ್ಡ್ ಡಿಸ್ಕ್ ಬಿಚ್ಚಕ್ಕೆ ಮತ್ತೆ 2 ಸ್ಕ್ರೂ ಕೊಟ್ಟಿರ್ತಾರೆ. ಹಾರ್ಡ್ ಡಿಸ್ಕ್ ನ ಹೇಗೋ ಮಾಡಿ ಆ ಸಾಟಾ ಕನೆಕ್ಷನ್ ಇಂದ ಬಿಚ್ಚಾಯ್ತು. ಇದು ಒಂದು 500 GB ಹಾರ್ಡ್ ಡಿಸ್ಕ್. ವರ್ಕಿಂಗ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ ಗುರು. ಇವಾಗ ಮದರ್ ಬೋರ್ಡ್ ಬರೋಣ. ಇಷ್ಟೇ ಡಿವೈಸ್ ಅಲ್ಲಿ 2 ರ್ಯಾಮ್ ಕೊಟ್ಟಿದ್ದಾರೆ. ಬಟ್ ಒಂದೊಂದು 1 GB ಅಷ್ಟೇ. ರ್ಯಾಮು ಇದ್ದಿದ್ದ ಜಾಗದಲ್ಲೇ ಫಿಕ್ಸ್ ಮಾಡಾಯ್ತು. ಇಲ್ಲೇನೋ NVMe ತರ ಇದೆಯಲ್ಲ ಅಂತ ನೋಡಿದ್ರೆ ಇದು ಒಂದು ನೆಟ್ವರ್ಕ್ ಕಾರ್ಡ್ ಅನ್ಸುತ್ತೆ. ಮೋಸ್ಟ್ಲಿ ನೆಟ್ವರ್ಕ್ ಕಾರ್ಡ್ ತರಾನೇ ಅನ್ಸ್ತಾ ಇದೆ ನನಗೆ. ಏನೇನೋ ಇಂಗ್ಲಿಷ್ ಅಲ್ಲಿ ಬರ್ದಿದ್ರಲ್ಲಿ. ಯೂಶಲಿ ವಿಂಡೋಸ್ CPUs ಅಲ್ಲಿ ಈ ತರ ಡಿವೈಸಸ್ ಇರಲ್ಲ. ಆಪಲ್ ಮಾತ್ರ ಸ್ವಲ್ಪ ಡಿಫ್ರೆಂಟ್. ಪಕ್ಕದಲ್ಲೇ ಕರ್ರಗೊಬ್ಬ ಇದ್ದ, ಅದೇ ಪ್ರಾಸೆಸರ್ ಕವರ್ ಮಾಡೋ ಹೀಟ್ ಸಿಂಕ್. ಅದ್ರ ಕೆಳಗಡೆ ಪ್ರಾಸೆಸರ್ ಇರೋದು. ಬರೀ ಆಪಲ್ ಅಲ್ಲಿ ಮಾತ್ರ ಅಲ್ಲ, ನಾನ್ ಆಪಲ್ ಅಲ್ಲೂ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಇಂಡೋರ್ CO2 ಡಿಟೆಕ್ಟರ್ ಪ್ಲಸ್ ಏರ್ ಕ್ವಾಲಿಟಿ ಮಾನಿಟರ್. ಇದರಲ್ಲಿ ನೀವು ಏರ್ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡ್ಕೋಬಹುದು. ಇದನ್ನ ಬಿಚ್ಚಕ್ ಮುಂಚೆ ಇದು ಆನ್ ಆಗ್ತಾ ಇದೆಯಾ, ವರ್ಕ್ ಆಗ್ತಾ ಇದೆಯಾ ಅಂತ ನಿಮಗೆ ತೋರಿಸ್ಬಿಡ್ತೀನಿ ನಾನು. ಇದಕ್ಕೆ ಚಾರ್ಜರ್ ಕನೆಕ್ಟ್ ಮಾಡಿದ ತಕ್ಷಣ ನೀವು ನೋಡಬಹುದು ಆನ್ ಆಗ್ತಾ ಇದೆ ಇದು.
ಸ್ಟಾರ್ಟಿಂಗಲ್ಲಿ ಈ ಥರ ಫ್ಲಾಶ್ ಆಗುತ್ತೆ, ಆಮೇಲೆ ಆನ್ ಆಗಿಬಿಡುತ್ತೆ. ಇದರಲ್ಲಿ ಏರ್ ಟೆಂಪ್ರೇಚರ್ ಮತ್ತು ಇನ್ನಷ್ಟು ಇಂಪ್ಯೂರಿಟೀಸ್ ಎಲ್ಲ ತೋರಿಸ್ಬಿಡುತ್ತೆ ನಿಮಗೆ. ಸೊ ಬನ್ನಿ ಇವಾಗ ಇದನ್ನ ಬಿಚ್ಚಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ 4 ಸ್ಕ್ರೂಸ್ ಬಂದ್ಬಿಡುತ್ತೆ, ಅದನ್ನ ಬಿಚ್ಬಿಡೋಣ ಬನ್ನಿ. ಬಿಚ್ಚಾದ್ಮೇಲೆ ಈ ಬ್ಯಾಕ್ ಕವರ್ನ ಎಳಿಬೇಕು. ಇದರಲ್ಲಿ ಇಂಟರ್ಲಾಕ್ಸ್ ಇರುತ್ತೆ, ಸೊ ಈ ತರ ಬ್ಲೇಡ್ ಇಟ್ಕೊಂಡು ಒಂದೊಂದು ಲಾಕು ತೆಗಿಬೇಕು. ಇವಾಗ ಇದು ಓಪನ್ ಆಯ್ತು, ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ ಒಳಗೆ ಏನೇನಿದೆ ಅಂತ. ಓಪನ್ ಮಾಡಿದ ಕೂಡಲೇ ನೀವು ನೋಡ್ಬೋದು ಒಂದು ಬ್ಯಾಟ್ರಿ ಇದೆ, ಆ ಬ್ಯಾಟ್ರಿ ಮೈನ್ ಬೋರ್ಡ್ ಕನೆಕ್ಟ್ ಆಗಿದೆ. ಹಾಗೆ ಚಿಕ್ಕದಾಗಿ ಒಂದು ಡಿವೈಸ್ ಇದೆ, ಇದೇನ್ ನೋಡ್ತಾ ಇದ್ದೀರಾ ಇದೇ ಏರ್ ಸೆನ್ಸರ್. ಈ ಸೆನ್ಸರ್ ಇಂದಾನೆ ಏರ್ ಕ್ವಾಲಿಟಿ ಎಲ್ಲ ಡಿಟೆಕ್ಟ್ ಆಗೋದು. ಹಾಗೆ ಇಲ್ಲಿ ಮೈಕ್ ತರ ಒಂದಿದೆ, ಇದು ಮೈಕಾ ಇಲ್ಲ ಸೆನ್ಸರ್ ಆಗುತ್ತಿಲ್ಲ. ಇದು ಕಂಪ್ಲೀಟ್ ಆಗಿ ಫಂಕ್ಷನ್ ಆಗಕ್ಕೆ 2 ಚಿಪ್ ಸೆಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಈ ಬೋರ್ಡ್ ಹಿಂದ್ಗಡೆನೆ ಮೇನ್ ಡಿಸ್ಪ್ಲೇ ಇರೋದು. ಇವಾಗ ಇದನ್ನ ಮತ್ತೆ ಅಸೆಂಬಲ್ ಮಾಡಿ ಇದು ವರ್ಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಬಿಡೋಣ ಒಂದ್ಸತಿ. ಸೊ ಇವಾಗ ನೀವು ನೋಡ್ಬೋದು ಇದು ವರ್ಕಿಂಗ್ ಅಲ್ಲಿ ಇದೆ. ಇದು ಮೋಸ್ಟ್ ಡಸ್ಟೆಡ್ ಏರಿಯಾಸ್, ಪೊಲ್ಯೂಟೆಡ್ ಏರಿಯಾಸ್ ಅಲ್ಲಿ ಯೂಸ್ ಮಾಡ್ತಾರೆ. ಒಂಥರ ಗುಡ್ ಟು ಹ್ಯಾವ್ ಡಿವೈಸ್ ಮನೆಯಲ್ಲಿ. ಸ್ಪೆಷಲಿ ಮಕ್ಕಳಿದ್ದಾರೆ ಅಂದ್ರೆ ಈ ತರ ಡಿವೈಸಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸಪೋಸ್ ಮನೇಲಿ ತುಂಬಾ ಪೊಲ್ಯೂಷನ್ ಇದ್ರೆ ನೀವು ಒಂದು ಏರ್ ಪ್ಯೂರಿಫೈಯರ್ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿರ್ತೀರಾ, ಆ್ಯಪಲ್ ಪ್ರಾಡಕ್ಟ್ಸ್ನ ಬಿಚ್ಚಿ ನಿಮ್ಗೆ ತೋರಿಸಿದ್ದೆ. ಅದರಲ್ಲೂ ಕೆಲವು ಫೇಕ್ ಪ್ರಾಡಕ್ಟ್ಸು ಇತ್ತು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ನಾನು ಲೈವ್ ಹೋಗಿದ್ದಾಗ ಈ ಒಂದು ಡೆಲ್ ಲ್ಯಾಪ್ಟಾಪ್ನ ತೋರಿಸಿದ್ದೆ. ನಾನು ಲೈವ್ ನೋಡಿರೋರಿಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ಕೂಡ ನಾನು ಸಂಡೇ ಬಜಾರಿಂದ ಪರ್ಚೇಸ್ ಮಾಡಿದ್ದೆ. ಸೊ ಈ ಲ್ಯಾಪ್ಟಾಪಲ್ಲಿ ಏನು ತೊಂದರೆ ಅಂದರೆ ಡಿಸ್ಪ್ಲೇ ಹೋಗ್ಬಿಟ್ಟಿದೆ. ಇದು ಆ್ಯಕ್ಚುಲಿ 2-in-1 ಲ್ಯಾಪ್ಟಾಪು. ಡಿಸ್ಪ್ಲೇ ಬಂದು ಟಚ್ ಬಂದುಬಿಡುತ್ತೆ. ಇದರಲ್ಲಿ ಡಿಸ್ಪ್ಲೇ ಸಿಗುತ್ತಾ ಇಲ್ವೋ ಅಂತ ನಾನು SP ರೋಡ್ ಹೋಗಿದ್ದೆ ಮೊನ್ನೆ. ಸೊ SP ರೋಡ್ ಹೋದಾಗ ಅಲ್ಲಿ ಏನೇನು ನಡೀತು, ಆ SP ರೋಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ರೀತಿ ಡಿಸ್ಪ್ಲೇ ನನಗೆ ಸಿಕ್ಕಿಲ್ಲ SP ರೋಡಲ್ಲಿ, ಬಟ್ ಆದರೂ ಒಂದು ಎಕ್ಸ್ಪೀರಿಯೆನ್ಸ್ ಡಿಫ್ರೆಂಟ್ ಆಗಿತ್ತು. ಸೊ ಇದಾದಮೇಲೆ ಆ ಒಂದು ವೀಡಿಯೋನ ಹಾಕಿರ್ತೀನಿ, ಅದನ್ನು ನೋಡಿ. ಸೊ ಏನಪ್ಪ ಡಿಸ್ಪ್ಲೇ ಸಿಕ್ಕಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಹಿಂಗೋ SP ರೋಡ್ ಹೋಗ್ತಾ ಇದ್ದೀನಲ್ಲ. ಸೊ ಒಂದು ಮೋಟ್ರೋಲಾ ಹಳೆ ಫೋನ್ ಇತ್ತು ನಂದು. ಸೊ ಆ ಫೋನು ಡಿಸ್ಪ್ಲೇ ಹೋಗಿತ್ತು ಅದರದ್ದು. ಸೊ ಆ ಫೋನ್ಗೆ ಡಿಸ್ಪ್ಲೇ ತೊಗೊಂಡೆ. ನಿಮಗೆ ತೋರಿಸ್ತೀನಿ ಆ ಫೋನು. ಇದೇ ಆ ಫೋನು ಆ್ಯಕ್ಚುಲಿ. ಸೊ ಈ ಫೋನ್ಗೆ ನಾನು ಡಿಸ್ಪ್ಲೇ ಪರ್ಚೇಸ್ ಮಾಡಿದ್ದೆ. ಡಿಸ್ಪ್ಲೇನ ಮನೆಗೆ ಬಂದು ಚೇಂಜ್ ಮಾಡಿ ಅದಕ್ಕೆ ಒಂದು ರೆಸ್ಟೋರೇಷನ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಈ ಥರ ಮೊಬೈಲ್ಸ್ಗೆ ನಿಮಗೆ ಡಿಸ್ಪ್ಲೇ ಬಂದುಬಿಟ್ಟು ಹೀಟಿಂಗ್ ಮಷೀನ್ ಇರಬೇಕು. ಆ ಮಷೀನ್ ಇದ್ದರೆ ಮಾತ್ರ ಡಿಸ್ಪ್ಲೇ ತೆಗಿಯೋಕ್ಕಾಗೋದು. ಆ್ಯಂಡ್ ಮೋರ್ ಓವರ್ ಈ ಒಂದು ಡಿಸ್ಪ್ಲೇನ ಹಾಗೆ ತೆಗಿಯೋಕ್ಕಾಗಲ್ಲ. ಈ ಡಿಸ್ಪ್ಲೇ ಬಿಚ್ಚಿದ ಮೇಲೆ ಹಿಂದ್ಗಡೆ ಫುಲ್ ಸ್ಕ್ರೂ ಎಲ್ಲ ತೆಗೆದ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಡಿಸ್ಪ್ಲೇ ಪಿನ್ ಕನೆಕ್ಟ್ ಮಾಡೋ ಜಾಗ ಹಿಂದ್ಗಡೆ ಬೋರ್ಡ್ ಹಿಂದ್ಗಡೆ ಇರುತ್ತೆ. ಸೊ ನೀವು ಕಂಪ್ಲೀಟಾಗಿ ಡಿಸ್ಮ್ಯಾಂಟಲ್ ಮಾಡಬೇಕು. ಸೊ ನನ್ನ ಹತ್ರ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಬರೀ 150 ರೂಪಾಯಿ ಕೊಟ್ಟು ಈ ಡಿಸ್ಪ್ಲೇನ ಚೇಂಜ್ ಮಾಡಿಸ್ದೆ. ಸೊ ನೀವು ನೋಡ್ಬೋದು ಡಿಸ್ಪ್ಲೇ ಚೆನ್ನಾಗಿದೆ. ಇದು ಲೋಕಲ್ ಡಿಸ್ಪ್ಲೇನೇ ಆ್ಯಕ್ಚುಲಿ, ಬಟ್ ಕಾಸ್ಟ್ ಈ ಹಳೆ ಮಾಡಲ್ ಅಲ್ವ, ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಸೊ ಸ್ವಲ್ಪ ಫ್ಲಿಕ್ಕರ್ ಆಗುತ್ತೆ, ಬಟ್ ಟಚ್ ಗಿಚ್ಚೆಲ್ಲ ಸಖತ್ತಾಗಿದೆ. ಸೊ ಈ ಡಿಸ್ಪ್ಲೇಸ್ ಎಲ್ಲ ಎಲ್ಲಿ ಸಿಗುತ್ತೆ, SP ರೋಡಲ್ಲಿ ಯಾವ್ಯಾವ ಸಂದಿನಲ್ಲಿ ಯಾವ್ಯಾವ ಅಂಗಡಿಗಳಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದನ್ನು ನೋಡಿ ಎಂಜಾಯ್ ಮಾಡಿ. ಹಾಯ್, ನೀವೆಲ್ಲರೂ ಹೇಗಿದ್ದೀರಾ? ನಾವಿವತ್ತು SP ರೋಡಿಗೆ ಬಂದಿದ್ದೀವಿ. SP ರೋಡಲ್ಲಿ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕಲ್ಲಿ ಗಾಡಿನ ಪಾರ್ಕ್ ಮಾಡಿದ್ವಿ. ಅದರ ಆಪೋಸಿಟ್ ಈ ಶಾರದಾ ಥಿಯೇಟರ್ ಇರೋದು. SP ರೋಡಲ್ಲೇ ತುಂಬಾನೇ ಫೇಮಸ್ ಆಗಿರೋ ಥಿಯೇಟರ್ ಇದು. ಆ ಒಂದು ಥಿಯೇಟರ್ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇದೆ, ಲೂಸಿಯಾ ಸಿಟಿ ಸೆಂಟರ್ ಅಂತ. ಈ ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಸಿಗದೇ ಇರೋ ಎಲೆಕ್ಟ್ರಾನಿಕ್ಸೇ ಇಲ್ಲ. ಲ್ಯಾಪ್ಟಾಪ್ ಡಿಸ್ಪ್ಲೇಸ್ ಎಲ್ಲ ಹೋಲ್ಸೇಲ್ ಪ್ರೈಸಿಗೆ ಬೇಕಂದ್ರೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ. ಅಂಗಡಿನ ಆಕ್ಚುಲಿ ತೋರ್ಸಕ್ಕಾಗಿಲ್ಲ, ಯಾಕಂದ್ರೆ ಅವ್ರು ವಿಡಿಯೋ ತೆಗಿಯಕ್ ಬಿಡಲ್ಲ ಇಲ್ಲಿ. ಈ ಬಿಲ್ಡಿಂಗ್ ಅಲ್ಲಿ 4th ಫ್ಲೋರ್ ಅಲ್ಲಿ ಒಂದೇ ಒಂದು ಅಂಗಡಿ ಇರೋದು ಲ್ಯಾಪ್ಟಾಪ್ ಡಿಸ್ಪ್ಲೇಸ್ಗೆ. ಆ ಅಂಗಡಿಯಲ್ಲಿ ನಿಮ್ಗೆ ಯಾವುದೇ ರೀತಿ ಡಿಸ್ಪ್ಲೇ ಸಿಗ್ಬಿಡುತ್ತೆ. ಬಟ್ ನನ್ನ ಲ್ಯಾಪ್ಟಾಪ್ಗೆ ಸಿಕ್ಕಿಲ್ಲ, ಯಾಕಂದ್ರೆ ನಂದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್. ನಿಮ್ಗೆ 2-in-1 ಲ್ಯಾಪ್ಟಾಪ್ಸ್ ಡಿಸ್ಪ್ಲೇ ಸಿಗೋದು ತುಂಬಾನೇ ಕಷ್ಟ. ಹಾಗೆ ಅಲ್ಲಿಂದ SP ರೋಡ್ ಕಡೆ ನಡೀತಾ ಹೋಗ್ತಾ ಇದ್ದೆ. ಬ್ಯಾಂಗ್ಳೂರ್ ಕರ್ಗ ಮೋಸ್ಟ್ಲಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಸೊ ನೀವು ತೇರ್ಗಳು ನೋಡ್ಬೋದು ಇಲ್ಲ ಈನಾಗಿ. ಈ ಒಂದು ತೇರ್ಗಳನ್ನ ನೋಡಕ್ಕೆ ಜನ ಸಾಗರ. ಹಾಗೆ ಅಲ್ಲಿಂದ SP ರೋಡ್ ಒಳಗೆ ಎಂಟ್ರಿ ಕೊಟ್ಟೆ. ಈ ಒಂದು ಚಿಕ್ಕ ದೇವಸ್ಥಾನ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಮೊಬೈಲ್ ಮಾರ್ಕೆಟ್, ರೈಟ್ ತಗೊಂಡ್ರೆ ಕಂಪ್ಯೂಟರ್ ಮಾರ್ಕೆಟ್. ನಾನು ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗೋದೆ. ಈ ಒಂದು ಲೆಫ್ಟ್ ಅಲ್ಲಿ 2 ಡಿವಿಯೇಷನ್ ಇರುತ್ತೆ. ಮತ್ತೊಂದು ಲೆಫ್ಟ್ ಬರುತ್ತೆ ಇಲ್ಲಿ, ಇದೇ ಅದು ನೀವು ನೋಡಬಹುದು. ಇಲ್ಲಿ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗ್ಬಿಡುತ್ತೆ. ಈ ಸಂಧಿ ಆಪೋಸಿಟ್ ಅಲ್ಲೇ ಒಂದು ಅಂಗಡಿ ಇದೆ. ಈ ಅಂಗಡಿಯಲ್ಲಿ ಪೌಚಸ್ ಎಲ್ಲ ತುಂಬಾ ಕಡಿಮೆ ರೇಟು. ಸೊ ಬನ್ನಿ ಇವಾಗ ಸಂಧಿ ಒಳಗೆ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇರೋ ಅಂಗಡಿಗಳಲ್ಲೆಲ್ಲ ಸ್ಪೇರ್ ಪಾರ್ಟ್ ಸಿಗ್ಬಿಡುತ್ತೆ. ನನ್ನ ಡಿಸ್ಪ್ಲೇನ ನಾನು ಪರ್ಚೇಸ್ ಮಾಡಿ ಇಲ್ಲಿ ರಿಪೇರ್ ಮಾಡಿಸ್ತಾ ಇದ್ದೆ. ಸೊ ಫೈನಲಿ ಡಿಸ್ಪ್ಲೇ ಹಾಕಿ ಕೊಟ್ಟರು ನನಗೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದೇ ರೀತಿ ಕಾಂಟೆಂಟ್ ನಿಮ್ಮ ಹತ್ರ ಬಂದು ತಲುಪಿಸ್ತಾ ಇರ್ತೀನಿ. ಬಾಯ್.